ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಪುರಾತನ ಮತ್ತು ಐತಿಹಾಸಿಕ ವಿಗ್ರಹಗಳು ಲಭ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿಯೇ ಸಂಶೋಧನೆ ನಡೆಸಲು ಅನುವು ಮಾಡಲು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆಯಿಂದ ಶೀಘ್ರವೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಲಾಗುವುದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಹೇಳಿದರು. ಹಳೆಬೀಡು ತಾಲೂಕಿನ ಶಿವಪುರ ಕಾವಲು ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣೋತ್ಸವ ಹಾಗೂ 24 ಅಡಿ ಶಿಲಾತನಾಥ ತೀರ್ಥಂಕರ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೂ ಮುನ್ನ ಹಳೆಬೀಡು ತಾಲೂಕಿನ ಶಿವಪುರ ಕಾವಲು ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣೋತ್ಸವ ಹಾಗೂ 24 ಅಡಿ ಶೀತಲನಾಥ ತೀರ್ಥಂಕರರ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲಘಟ್ಟದಲ್ಲಿ ಅತಿಕ್ರಮಣಕ್ಕೆ ಒಳಪಟ್ಟು ಸಾವಿರಾರು ಐತಿಹ್ಯ ಸಾರುವ ವಿಗ್ರಹಗಳು ಮಣ್ಣು ಪಾಲಾಗಿವೆ. ಅಲ್ಲದೆ ಮೂರ್ತಿಗಳು ಭಿನ್ನವಾಗಿವೆ. ಈಗಾಗಲೇ ಧರ್ಮಸ್ಥಳ ಸಂಸ್ಥೆಯಿಂದ ಕೆಲ ವಿಗ್ರಹಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ. ವಿಶೇಷವಾಗಿ ಬೇಲೂರು, ಹಳೆಬೀಡು ಬಳಿ ಜೈನ ಮೂರ್ತಿ ಸಂಶೋಧನೆ ವೇಳೆ ಲಭ್ಯವಾಗಿವೆ. ಇದರಿಂದ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಕಾರ್ಯ ಕೈಗೊಳ್ಳಬೇಕಿದೆ. ಸದ್ಯ ಜೈನರ ಗುತ್ತಿ ಕೂಡ ಐತಿಹಾಸಿಕ ಪರಂಪರೆ ಹೊಂದಿದೆ. ಇಲ್ಲಿನ ಮುನಿಶ್ರೇಷ್ಠರು ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಸೇವೆ ನೀಡುವ ಮೂಲಕ ಸುಕ್ಷೇತ್ರ ಮಾಡಿದ್ದಾರೆ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, 900 ವರ್ಷಗಳ ಗತವೈಭವ ಸಾರುವ ಜೈನರ ಗುತ್ತಿ ಕ್ಷೇತ್ರದ ಸಕಲ ಅಭಿವೃದ್ಧಿಗೆ ಪೂಜ್ಯ ಶ್ರೀ ವೀರಸಾಗರ ಮುನಿಗಳು ಶ್ರಮಿಸಿದ್ದಾರೆ. ವಿಶೇಷವಾಗಿ ಹಳೆಬೀಡು ಸುತ್ತಮುತ್ತ ಇಂದಿಗೂ ಜಿನ ಮೂರ್ತಿಗಳು ಮಣ್ಣಿನಲ್ಲಿ ಲಭ್ಯವಾಗುತ್ತಿರುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಧರ್ಮೋತ್ಥಾನ ಸಂಸ್ಥೆ ಸ್ಥಾಪಿಸಿ ಈಗಾಗಲೇ ನೂರಾರು ದೇಗುಲ ಮತ್ತು ಸಾವಿರಾರು ವಿಗ್ರಹ ಸ್ಥಾಪಿಸಿದ್ದಾರೆ. ಅವರು ಕಾರ್ಯ ನಿಜಕ್ಕೂ ಮೆಚ್ಚುವ ಕೆಲಸ. ಧರ್ಮಸ್ಥಳದಲ್ಲಿ ಸತ್ಯ, ನ್ಯಾಯ, ನೀತಿ ದಾಸೋಹವನ್ನ ನಡೆಸುತ್ತಿರುವ ಪೂಜ್ಯರ ಕೆಲಸ ಅಗಮ್ಯವಾಗಿದೆ ಎಂದರು. ಆ ಮೂರ್ತಿಯಲ್ಲಿ ಹೊಸ ಮೂರ್ತಿಗಳನ್ನು ಕೂಡ ನಿರ್ಮಾಣ ಮಾಡಿ ಪೂಜ್ಯರು ಇಲ್ಲಿ ಅದನ್ನು ಪ್ರದರ್ಶನವನ್ನು ಮಾಡಿ ನಿಮಗೆಲ್ಲ ಪ್ರೇಕ್ಷಣಿಕ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ಅರ್ಪಿಸ್ತೇನೆ. ಮತ್ತು ಮುಖ್ಯವಾಗಿ ಇವತ್ತು ನಡೀತಕ್ಕಂಥದ್ದು ಮಹಾಮಾಸಿಕಾಭಿಷೇಕ ಕಣ್ಣುಗಳನ್ನು ಬರ್ತಾ ಇರುವಂಥ ನಿಮಗೆ ಹೇಳಬೇಕಾದಿಲ್ಲ. ನೀವೆಲ್ಲರೂ ಇಲ್ಲಿ ಸೇವೆ ಮಾಡಿರಿ. ಹಾಗಾಗಿ ಈ ಎಲ್ಲ ಪುಣ್ಯ ನಿಮಗೆ ದೊರೆತಿದೆ. ಮತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಯಾರು ಪುಣ್ಯರು ತೆಗೆದರೆ ಈ ದಾನ ಮಾಡೋರು, ಧರ್ಮ ಮಾಡೋರು ಮತ್ತು ಯಾವ ರೀತಿ ತ್ಯಾಗಜೀವಿಗಳಿದ್ದಾರೆ, ಎಲ್ಲ ಮಹಾತ್ಮರಿದ್ದಾರೆ. ಅವರನ್ನು ದರ್ಶನ ಮಾಡಿದರೆ ಮಹಾಪುಣ್ಯ. ಒಬ್ಬ ಊರಿನಲ್ಲಿ ಭಾಳ ಶ್ರೀಮಂತ ಇದ್ದಂತೆ ಅವನ ಕಾಲವಾದಾಗ ಒಬ್ಬರು ಮುನಿ ಹೇಳ್ತಾರಂತೆ, ಹೋಗಿ ಅವ್ರ ಮನೆ ಹತ್ರ ಕೀ ಕೊಡ್ತೀವಿ, ಎಷ್ಟು ಜನ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಮಗೆ ಕೇಳಿ ಅಂತ. ನೀವು ಕೇಳಿದ್ರೆ ಅಯ್ಯೋ ಪಾಪ ಹೋಗ್ಬಿಡ್ತಾರ,